ಎಲ್ಲರಿಗೂ ನಮಸ್ಕಾರ. ನನ್ನ 40 ವರ್ಷದ ವೃತ್ತಿಯನ್ನು ಇಲ್ಲಿ ಆರಂಭಿಸಿದ್ದೇನೆ. ಈಗ 41ನೇ ವರ್ಷಕ್ಕೆ ಇಟ್ಟಿದ್ದೀನಿ. ಅಲ್ಲಿ ಚಿಕ್ಕ ಇದರಲ್ಲಿ ಇದ್ದೆ ನಾನು. ಇವತ್ತು ನಮ್ಮ ಶಾಸಕರಾದಂಥ ಪ್ರಿಯಕೃಷ್ಣ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಗೋಪಾಲಣ್ಣನವರ ಆಶೀರ್ವಾದದಿಂದ ನಾನು ಬೇರೆ ಕಡೆ ಶಿಫ್ಟ್ ಆಗಿದ್ದೀನಿ, ಪಕ್ಕದಲ್ಲಿ ಹೊಸ ಬಿಲ್ಡಿಂಗಿಗೆ. ಅದನ್ನು ಉದ್ಯಮವನ್ನು ಪ್ರಾರಂಭಿಸಿದ್ದೀನಿ. ಮತ್ತೆ ಎಲ್ಲರೂ ಈ ಬಿಲ್ಡಿಂಗಿನ ಮಾಲೀಕರಾದಂಥ ಸಂಪತ್ತಣ್ಣನವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಆದ್ದರಿಂದ ಹೀಗೆ ಹೇಗೆ ನಡೀತಿತ್ತು ಅದೇ ಥರ ನಿಮ್ಮೆಲ್ಲರ ಆಶೀರ್ವಾದವನ್ನು ನಾನು ಬಯಸ್ತೀನಿ. ಈ ರುಚಿ ಒಳಗೆ ಯಾರೂ ಏನು ಮಾತಾಡಂಗಿಲ್ಲ, ರಾಜಿನೇ ಮಾಡ್ಕೊಳ್ಳಲ್ಲ. ಈಗ ಹೆಂಗೆ ನಡೆಸ್ತಿದ್ನೋ ಅದೇ ಥರನೇ ನನ್ನ ಶ್ರಮದಿಂದನೇ ನಾನು ಅದ್ರ ಬಗ್ಗೆ ಕಾಳಜಿ ತಗೋತೀನಿ. ನೀವೆಲ್ಲ ಗ್ರಾಹಕರು, ನಮ್ಮ ಗ್ರಾಹಕರು, ನಮ್ಮ ಕಸ್ಟಮರ್ಸು ಎಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಏನಿಲ್ಲ, ನಾವು ಎಲ್ಲಾನು ಕೇಳ್ದೋ, ನಮಗೆ ಎಲ್ಲ ಕಡೆ ಎಲ್ಲ ಸಿಗುತ್ತೆ, ನಿಮ್ಮ ಊಟ ನಿಮಗೆ ಇರಲಿ, ಇದೇ ಥರನೇ ಮಾಡಿ, ಇದೇ ನಾಟಿ ಸ್ಟೈಲ್ ಮಾಡಿ ಅಂತ ಎಲ್ಲರೂ ಹೇಳಿದ್ರು. ಆದುದರಿಂದ ಇವತ್ತು ನಮ್ಮ ಹೇಮಕ್ ಅವರು ಬಂದು ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನಾನು ಚಿರಋಣಿಯಾಗಿರುತ್ತೇನೆ. ಅಲ್ಲಿ ಮಟನ್ ಕುರ್ಮಾ, ಕೈಮಾ ನಮ್ಮಲ್ಲಿ ಸ್ಪೆಷಲ್ಲು ಎರಡನೇ ನಾಟಿ ಸ್ಟೈಲ್ ಆಗೋದ್ರಿಂದ ನಮ್ಮದು ಅದು ಎರಡು ಚೆನ್ನಾಗಿ ಶುಚಿಯಾಗಿ ಕೊಡ್ತೀವಿ. ನಮಸ್ಕಾರ. ನಮ್ಮ ಯಜಮಾನ್ರು ಓದ್ತವಿಂದನೂ ನನಗೆ ಇದೊಂದು ಸಂಸ್ಥೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಇಷ್ಟ ಆಯಿತು. ಆವಾಗ ನಮ್ಮ ತಮ್ಮದಿರ ಜೊತೆ ಸೇರ್ಕೊಂಡು ಈ ಥರ ಇದು ಮಾಡಿ ಮನೆ ಮಸಾಲೆ ಹಾಕಿ ಹಳ್ಳಿ ಸ್ಟೈಲಾಗಿ ಮುದ್ದೆ ಮಾಡಿ ಈ ಮಟ್ಟಕ್ಕೆ ಬಂದು ಚಿಕ್ಕದ್ರಿಂದ 85ನೇ ಇಸ್ವಿಯಿಂದ ನಾನು ಈ ಮಟ್ಟಕ್ಕೆ ಬಂದು ನಿಂತು ಇವಾಗ ದೊಡ್ಡ ಹೋಟ್ಲ್ ಮಾಡಿದ್ದೀನಿ. ಗ್ರಾಹಕರಿಗೂ ನನ್ನ ಕಸ್ಟಮರ್ಗಳಿಗೂ ಕೈ ಮುಗಿದು ಬೇಡ್ಕೊಡ್ತೀನಿ, ಇದೇ ಥರ ಬಂದು ನನಗೆ ಆಶೀರ್ವಾದ ಮಾಡಿ. ಗೋಪಾಲಣ್ಣನವರು ನನಗೆ ಇಲ್ಲಿರೋ ಬಂದ್ಬಿಟ್ಟು ನನಗೆ ಈ ಥರ ಜಾಗ ಕೊಡಿಸಿದ್ರು. ಈಗ ಸಂಪತ್ತಣ್ಣರು ಬಂದು ಅವ್ರ ಜಾಗದಲ್ಲಿ ನನಗೆ ಆಶೀರ್ವಾದ ಮಾಡವ್ರೆ. ಪ್ರಿಯಕೃಷ್ಣರು ಇದು ಮಾಡವ್ರೆ, ಸಾಹೇಬ್ರುಗಳು. ಅದರಿಂದ ನಾನು ಇದು ಮಾಡ್ತಾ ಇದ್ದೀನಿ. ಮನೆ ಮಸಾಲೆ ಮಾಧ್ಯಮದ ಪ್ರಚಾರಕ್ಕೆ ನಾನು ವಂದನೆಗಳು. ಹೊಸ ಹೋಟ್ಲಲ್ಲ, ಸುಮಾರು ಒಂದು 40 ವರ್ಷ ಆಯ್ತಾ, 45 ವರ್ಷದ ಹೋಟ್ಲು. ನಾವೆಲ್ಲ ಏನಾದ್ರು ಮನೇಲಿ ಏನ್ ಟೇಸ್ಟ್ ಸಿಗ್ಲಿಲ್ಲ ಊಟ ಅಂತಂದ್ರೆ ರಾಜನ್ ಹೋಟ್ಲ್ ಕಳ್ಸು ಅಂತ ಮನೆಯವರು ಅನ್ನೋರು. ಹಾಗಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡೋರು ಊಟ. ಅಕ್ಕನೇ ಸ್ವತಃ ಮಸಾಲೆ ಹಾಕ್ತಿದ್ದಂತ ಹೋಟ್ಲ್ ಇದು. ಹಾಗಾಗಿ ಬಹಳ ಹೆಸರುವಾಸಿಯಾಗಂತ ಹೋಟ್ಲು. ಇವತ್ತು ಹಳೆ ಕಟ್ಟಡವನ್ನ ಬಿಟ್ಟು ಹೊಸ ಕಟ್ಟಡಕ್ಕೆ ಬಂದಿದ್ದಾರೆ. ಕಸ್ಟಮರ್ಸ್ ಅಂತೂ ಅವ್ರಿಗೆ ಹಳೆ ಕಟ್ಟಡದಲ್ಲೇ ಜಾಗ ಸಾಲ್ತಿರ್ಲಿಲ್ಲ, ಆ ಮಟ್ಟಕ್ಕೆ ಕಸ್ಟಮರ್ಸ್ನೇ ಇಟ್ಕೊಂಡಿದ್ರು. ಯಾಕೆಂದ್ರೆ ಯಾವುದೇ ಒಂದು ಹೋಟ್ಲ್ ಉದ್ಯಮ ಆದ್ರಿ ಅವ್ರು ಟೇಸ್ಟ್ ಕೊಟ್ರೆ ಹುಡುಕೊಂಡು ಬರ್ತಾರೆ. ಎಲ್ಲರಾಗ್ಲಿ ಇಷ್ಟೂರನಾಗ್ಲಿ ಊಟ ಮಾಡ್ಬೇಕು ಅಂತಂದ್ರೆ ಹುಡ್ಕೊಂಡು ಹೋಗುವಂತ ಊಟ ಮಾಡೋಂಥ ಜನ ಒಂದು ವರ್ಗ ಇದ್ದಾರೆ. ಹಾಗಾಗಿ ಆ ವರ್ಗದ ಜನನ ಒಂದು ಸೆಳೆವಿನಲ್ಲಿ ನಮ್ಮ ಲಕ್ಷ್ಮಣ್ ಸರ್ ಮತ್ತೆ ಅಕ್ಕ ಅವರು ಫ್ಯಾಮಿಲಿ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ. ಯಾಕೆಂದ್ರೆ ಯಾವುದೇ ಕೆಲಸ ಆಗ್ಲಿ ತಾನ್ ಮಾಡಿದ್ದು ಉತ್ತಮ ಅಂತ ಒಂದು ಉದಾಹರಣೆನ ನಮ್ಗೆಲ್ಲ ತೋರ್ಸ್ಕೊಟ್ಟಿದ್ದಾರೆ ಲಕ್ಷ್ಮಣಣ್ಣವರು ಮತ್ತೆ ಅಕ್ಕನವರು. ಇನ್ನ ಯಶಸ್ವಿ ಆಗ್ಲಿ, ಒಳ್ಳೇದಾಗ್ಲಿ. ಇವತ್ತು ನಮ್ಮ ಶಾಸಕರು ಸಹ ಬರ್ಬೇಕಾಗಿತ್ತು, ಗೋಪಾಲಣ್ಣವರು ಬರ್ಬೇಕಾಗಿತ್ತು. ಅವರು ಕಾರ್ಯಕ್ರಮದ ಒಂದು ಒತ್ತಡ ಇರೋದ್ರಿಂದ ನಾನ್ ಬಂದು, ನಾವು ಹೊಸಬ್ರಲ್ಲ, ಎಲ್ಲ ಸಂಬಂಧಿಕರೇ. ಹಾಗಾಗಿ ಅವರು ಒಳ್ಳೇದಾಗ್ಲಿ, ಇನ್ನ ಹೆಚ್ಚಿನ ಕಸ್ಟಮರ್ಸ್ ಬರ್ಲಿ. ಮೇನ್ ರೋಡ್ ಇದೆ, ಹಾಗಾಗಿ ಇನ್ನೂ ಒಂದಷ್ಟು ಉತ್ತಮ ಜನರನ್ನ, ಒಂದು ವರ್ಗದ ಜನರನ್ನ ಸೆಳೆಯುವಲ್ಲಿ ಅವರು ನಿಸ್ಸಿಬರಾಗಿದ್ದಾರೆ. ಹಾಗಾಗಿ ದೇವರ ಆಶೀರ್ವಾದ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಇರ್ಲಿ. ಕುಟುಂಬದ ಇನ್ನ ಮುಂದಿನ ಪೀಳಿಗೆನೂ ಸಹ ಮುಂದರ್ಸ್ಕೊಂಡು ಹೋಗ್ಲಿ ಅಂತ ಅನ್ಬಿಟ್ಟು ನಾನು ಆಸೆ ಪಡ್ತೀನಿ.